ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯುವ ಗ್ಲೋಬ್ ಚಾನಲ್. ಇವತ್ತು ನಾನು ನಿಮಗೆ ಒಂದು ಆ್ಯಂಟಿ ಏಜಿಂಗು ಬಾಡಿ ಎಥಿಕ್ ಮಿಕ್ಸ್ ಫ್ರೂಟ್ ಫೇಶಿಯಲ್ ಮಾಡುವುದು ಹೇಗೆ ಅಂತ ತಿಳಿಸ್ತಾ ಇದ್ದೇನೆ. ನೋಡಿ, ಇವರಿಗೆ ಫಸ್ಟ್ ನಾವು ಒಂದು ಐಬ್ರೋ ಮತ್ತು ಅಪ್ಪರ್ ಲಿಪ್ಪನ್ನು ಮಾಡ್ತಾ ಇದ್ದೇವೆ. ಅದನ್ನು ಸಹ ಅಬ್ಸರ್ವ್ ಮಾಡಿ ಯಾವ ಥರ ಇದೆ ಅಂತ. ಇವರಿಗೆ ಸ್ವಲ್ಪ ಹೇರ್ ಸ್ವಲ್ಪ ಕಡಿಮೆ ಇದೆ ಐಬ್ರೋದಲ್ಲಿ, ಹಾಗಾಗಿ ನಾವು ಐಬ್ರೋ ಮಾಡಿಬಿಟ್ಟು ಅವರಿಗೆ ಅಪ್ಪರ್ ಲಿಪ್ಪು ಐಬ್ರೋ ಅದನ್ನೆಲ್ಲ ಸ್ವಲ್ಪ ನೀಟಾಗಿ ಮಾಡಿಬಿಟ್ಟು ಆಮೇಲೆ ಫೇಶಿಯಲನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ನೀವು ಸಹ ಒಮ್ಮೆ ಇದನ್ನು ಅಬ್ಸರ್ವ್ ಮಾಡಿ ಯಾವ ಥರ ಫೇಶಿಯಲನ್ನು ಹೇಗೆ ಮಾಡೋದು ಅಂತ. ಈ ಬಾಡಿ ಎಥಿಕ್ ಫೇಶಿಯಲ್ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ, ಮತ್ತು ಆ್ಯಂಟಿ ಏಜಿಂಗ್ ಕೂಡ ಹೌದು. ಇದು ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ಮಿಕ್ಸ್ ಫ್ರೂಟ್ ಫೇಶಿಯಲ್ಲು. ನಾನೀಗ ತುಂಬ ಸಲ ಆಯಿತು ಇದನ್ನು ಮಾಡಿದ್ದು. ನೋಡಿ, ನಾನು ನಿಮಗೆ ಹಾಕಿದ್ದೇನೆ ಸ್ಕಿನ್ ಪ್ರೊಟೆಕ್ಷನ್ ಬಾಡಿ ಎಥಿಕ್ ಮಿಕ್ಸ್ ಫ್ರೂಟ್ ಫೇಶಿಯಲ್ ಅಂತ. ಇದರಲ್ಲಿ ಆ್ಯಕ್ಚುಲಿ 4 ಸ್ಟೆಪ್ ಮಾತ್ರ ಕೊಟ್ಟಿರೋದು, ಇವರು ಕ್ಲೆನ್ಸ್ ಕೊಟ್ಟಿರೋದಿಲ್ಲ. ನಾವು ಕ್ಲೆನ್ಸನ್ನು ನಾವೇ ಮಾಡಬೇಕಾಗುತ್ತೆ. ನಮ್ಮ ಕೈಲಿರುತ್ತಲ್ವ ಕ್ಲೆನ್ಸಿಂಗ್ ಮಾಡೋಕ್ಕೆ, ಕ್ಲೆನ್ಸ್ ಇರುತ್ತಲ್ವ, ಕ್ಲೆನ್ಸನ್ನು ಮಾಡದೆ ಫೇಶಿಯಲ್ ಮಾಡೋದಿಲ್ಲ, ನಿಮಗೂ ಗೊತ್ತೇ ಇದೆ. ಕ್ಲೆನ್ಸ್ ಮಾಡಬೇಕು, ಯಾಕಂದರೆ ಕ್ಲೆನ್ಸ್ ಮಾಡಿದರೆ ಬಾಡಿಯಲ್ಲಿರೋ ಒಂದು ಏನು ಗಲೀಜಿರುತ್ತೆ ನಮ್ಮ ಮುಖದಲ್ಲಿ ಏನು ಇದು ಅದು ನೀಟಾಗಿ ಹೋಗುತ್ತೆ. ಕ್ಲೆನ್ಸಿಂಗ್ ಮಾಡೋದ್ರಿಂದ ಮುಖ ಫಸ್ಟ್ ನೀಟಾಗಿ ಮಾಡ್ಕೊಂಬಿಟ್ಟು ಆಮೇಲೆ ನಾವು ಫೇಶಿಯಲ್ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಕ್ಲೆನ್ಸಿಂಗ್ ಮಾಡಿದ್ದೇನೆ ನೋಡಿ, ತುಂಬ ಫಸ್ಟ್ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಕ್ಲೆನ್ಸ್ ಮಾಡ್ತೇವೆ. ಕ್ಲೆನ್ಸನ್ನು ಒಂದು 5 ಮಿನಿಟ್ಸು ಚೆನ್ನಾಗಿ ಕ್ಲೆನ್ಸ್ ಮಾಡಬೇಕು. ಮುಖ ಮತ್ತು ನೆಕ್ಕೆಲ್ಲ ಕವರ್ ಮಾಡಿಬಿಟ್ಟು ನೀಟಾಗಿ ಕ್ಲೆನ್ಸ್ ಮಾಡಿಬಿಟ್ಟು ಆಮೇಲೆ ನೀವು ಇದಕ್ಕೆ ಸ್ಕ್ರಬ್ಬನ್ನು ಯೂಸ್ ಮಾಡಬೇಕಾಗತ್ತೆ. ನೋಡಿ, ನಾನು ಕ್ವಾಂಟಿಟಿ ಎಷ್ಟು ತೊಗೊಂಡಿದ್ದೀನಿ ಅಂತ ಆ ಥರ ಒಂದು ಕ್ಲೆನ್ಸನ್ನು ಹಾಕಿಬಿಟ್ಟು ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು ಫಸ್ಟಿಗೆ ನೀವು ಕ್ಲೆನ್ಸಿಂಗ್ ಮಾಡಬೇಕಾಗತ್ತೆ. ಆ್ಯಕ್ಚುಲಿ ನೆಕ್ಕನ್ನು ಕೂಡ ನಾವು ಕವರ್ ಮಾಡ್ತೇವೆ, ಇಲ್ಲದೆ ಅಂದರೆ ಬರೀ ಮುಖಕ್ಕೆ ಮಾತ್ರ ಮಾಡೋದಿಲ್ಲ. ನೆಕ್ ಕವರ್ ಮಾಡೋದ್ರಿಂದ ನೀಟಾಗಿ ಬರುತ್ತೆ, ಎಲ್ಲ ಕಡೆ ಒಂದೇ ಥರ ಕ್ಲೀನಾಗಿ ಫೇಶಿಯಲ್ ಆಗುತ್ತೆ. ಹಾಗಾಗಿ ನಾವು ಎಲ್ಲ ಕಡೆ ನೀಟಾಗಿ ಕ್ಲೆನ್ಸನ್ನು ಮಾಡ್ಕೊಬಿಟ್ಟು ಅದನ್ನು ಫುಲ್ ಕ್ಲೆನ್ಸನ್ನು ನೀಟಾಗಿ ಮಸಾಜ್ ಮಾಡಿಬಿಟ್ಟು ಕ್ಲೆನ್ಸನ್ನು ರಿಮೂವ್ ಮಾಡಬೇಕು. ಪ್ಲೇನ್ ವಾಟರಲ್ಲಿ ರಿಮೂವ್ ಮಾಡಬೇಕಾಗತ್ತೆ. ಯಾವ ಥರ ಮಾಡ್ತಾ ಇದ್ದೇನೆ ಅಂತ ನೀವು ನೋಡಿ. ಕ್ಲೆನ್ಸ್ ಮಾಡೋದ್ರಿಂದ ಮುಖದಲ್ಲಿರೋ ಡರ್ಟಿ ಇದೆಲ್ಲ ಕೊಳೆಗಳನ್ನೆಲ್ಲ ಹೋಗುತ್ತೆ. ಕೊಳೆಗಳನ್ನು ತೆಕ್ಕೊಂಡ್ಬಿಟ್ಟು ಡರ್ಟಿ ಇದನ್ನು ನೀವು ತೆಗೆದುಬಿಟ್ಟೆ ಆಮೇಲೆ ನೀವು ಸ್ಕ್ರಬ್ ಹಾಕಬೇಕಾಗುತ್ತೆ ಆ್ಯಕ್ಚುಲಿ. ಯಾಕಂದರೆ ಮುಖದಲ್ಲಿ ಕೆಲವರು ಬಿಸಿಲಿಂದ ಬಂದಿರ್ತಾರೆ, ಕೆಲವರು ಕ್ರೀಮ್ ಹಚ್ಕೊಂಡು ಬಂದಿರ್ತಾರೆ, ಕೆಲವರು ಸನ್ಸ್ಕ್ರೀಮ್ ಹಚ್ತಾರೆ, ಕೆಲವರು ಏನೂ ಹಚ್ಚದೇನೂ ಇರ್ತಾರೆ. ಹಾಗೆ ಆ ಥರ ಯಾವ ಥರ ಇದ್ದವರಿಗೆ ಸಹ ನಾವು ಫಸ್ಟಿಗೆ ಕ್ಲೆನ್ಸ್ ಮಾಡೋದೇ ನಾವು ಫೇಶಿಯಲ್ ಮಾಡುವ ಹಾಗಿಲ್ಲ. ಹಾಗಾಗಿ ಕ್ಲೆನ್ಸ್ ಮಾಡಬೇಕಾಗತ್ತೆ. ಆ ಕ್ಲೆನ್ಸಿಂಗನ್ನು ನಾನು ಮಾಡ್ತಾ ಇದ್ದೇನೆ, ನೀವು ನೋಡಿ ಹೇಗೆ ಅಂತ. ಫುಲ್ ಸ್ಪ್ರೆಡ್ ಮಾಡಿಕೊಂಡು ಫುಲ್ ಮಸಾಜ್ ಮಾಡಿಬಿಟ್ಟು ಕ್ಲೆನ್ಸನ್ನು ನಾವು ರಿಮೂವ್ ಮಾಡ್ತೇವೆ. ನೋಡಿ ಯಾವ ಥರ ಕ್ಲೀನಾಗಿ ಕ್ಲೆನ್ಸಿಂಗ್ ಆಗಿದೆ ಅಂತ. ಏನೇ ಒಂದು ಡರ್ಟ್ ಇದ್ರೂ ಕೂಡ ಮುಖದಲ್ಲಿ, ನೆಕ್ಕಲ್ಲಿ, ಕಿವಿಯಲ್ಲಿ ಎಲ್ಲ ಕೂಡ ಹೋಗುತ್ತೆ ಈ ಥರ ಮಾಡೋದ್ರಿಂದ. ನೀವು ಸಹ ಒಮ್ಮೆ ಈ ಥರ ನೀಟಾಗಿ ಮಾಡ್ಕೊಳ್ಳಿ. ಕ್ಲೆನ್ಸಿಂಗ್ ಮಾಡ್ಕೊಂಬಿಟ್ಟು ಚೆನ್ನಾಗಿ ಕ್ಲೆನ್ಸಿಂಗ್ ಮಾಡ್ಕೊಂಬಿಟ್ಟು ರಿಮೂವ್ ಮಾಡಬೇಕಾಗತ್ತೆ. ಇವಾಗ ರಿಮೂವ್ ಮಾಡಬೇಕು. ನೀಟಾಗಿ ರಿಮೂವ್ ಮಾಡಬೇಕು. ನೋಡಿ, ಎಲ್ಲ ಕಡೆಯನ್ನು ನೀಟಾಗಿ ರಿಮೂವ್ ಮಾಡಿ ವಾಟ್ರಲ್ಲಿ ವೆಟ್ ಮಾಡಿಕೊಂಡು, ನಿಮಗೆ ಸ್ಪಾಂಜ್ ವೆಟ್ಟನ್ನು ಮಾಡ್ಕೊಂಬಿಟ್ಟು ನೀವು ನೀಟಾಗಿ ಮಾಡ್ಬೋದು. ಚೆನ್ನಾಗಿ ಮಾಡಿದರೆ ತುಂಬ ಚೆನ್ನಾಗಿ. ನೋಡಿ, ಅವರದ್ದು ಖಾಲಿ ನಾವು ಕ್ಲೆನ್ಸ್ ಮಾಡೋದ್ರಿಂದನೇ ಮುಖ ಹೇಗೆ ಯಾವ ಥರ ಕಾಣಿಸುತ್ತೆ ಅಂತ ನೀವೇ ಕಾಣ್ತಿರಲ್ಲ. ಇವಾಗ ಸ್ಕ್ರಬ್ಬನ್ನು ಅಪ್ಲೈ ಮಾಡ್ತಿದ್ದೀನಿ. ಕ್ವಾಂಟಿಟಿ ನೋಡಿ ಎಷ್ಟು ತೊಗೊಂಡಿದ್ದೀನಿ ಅಂತ. ಸ್ಕ್ರಬ್ಬನ್ನು ಅಪ್ಲೈ ಮಾಡಿಬಿಟ್ಟು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಬಿಟ್ಟು ಮಸಾಜ್ ಕೊಡಬೇಕು. ಸ್ವಲ್ಪ ನೀವು ರೋಸ್ ವಾಟರ್ ಆದ್ರೂ ಓಕೆ,
ಅಥವಾ ಪ್ಲೇನ್ ವಾಟರ್ ಆದ್ರೂ ಓಕೆ. ಆ್ಯಕ್ಚುಲಿ ನಾವೆಲ್ಲ ರೋಸ್ ವಾಟರ್ನೇ ಮಿಕ್ಸ್ ಮಾಡಿ ಇದು ಡಿಪ್ ಮಾಡ್ಕೋತೇವೆ. ರೋಸ್ ವಾಟರ್ ಮಾಡೋದ್ರಿಂದ ಮುಖ ಚೆನ್ನಾಗಿ ಶೈನ್ ಬರುತ್ತೆ ಅಂತ ರೋಸ್ ವಾಟರ್ ಮಿಕ್ಸ್ ಮಾಡ್ಬೋದು. ಇಲ್ಲಾದರೆ ನೀವು ಕೆಲವರಿಗೆ ವಾಟ್ರ್ ಡಿಪ್ ಮಾಡಿಕೊಂಡ್ರು ಓಕೆ. ನಾವು ಮಾಡಲ್ಲ, ನಾವು ಹಾಗೆ. ನಾನು ರೋಸ್ ವಾಟ್ರನ್ನೇ ಮಿಕ್ಸ್ ಮಾಡಿಬಿಟ್ಟು ಡಿಪ್ ಮಾಡಿಬಿಟ್ಟು ಅವರಿಗೆ ಮಸಾಜ್ ಕೊಡ್ತೇನೆ ಎಲ್ಲದಕ್ಕೆ ಸಹ. ಸ್ಕ್ರಬ್ಬಿಗೆ ಓಕೆ, ಸ್ಕ್ರಬ್ಬಿಗೆ ನೀವು ಏನು ಪರವಾಗಿಲ್ಲ. ಆದರೆ ಇದಕ್ಕೆ ಮಸಾಜ್ ಕ್ರೀಮಿಗೆ ನೀವು ರೋಸ್ ವಾಟರೇ ಯೂಸ್ ಮಾಡಬೇಕಾಗತ್ತೆ. ಚೆನ್ನಾಗಿ ನೀವು ಮಸಾಜ್ ಮಾಡೋದ್ರಿಂದ ಇದು ಸ್ಕ್ರಬ್ಬನ್ನು ಚೆನ್ನಾಗಿ ನೀಟಾಗಿ ಮಸಾಜ್ ಮಾಡಿಬಿಟ್ಟು ಸ್ಕ್ರಬ್ಬನ್ನು ಸ್ಪಾಂಜಿಂದ ರಿಮೂವ್ ಮಾಡಿಬಿಟ್ಟು ನೀವು ಸ್ಟೀಮ್ ಕೊಡಬೇಕಾಗತ್ತೆ. ಒಂದು 3 ಮಿನಿಟ್ಸು ಮುಖಕ್ಕೆ ಸ್ಟೀಮ್ ಕೊಟ್ಬಿಟ್ಟು ಬ್ಲ್ಯಾಕ್ ಹೆಡ್ ಮತ್ತು ವೈಟ್ ಹೆಡ್ ರಿಮೂವ್ ಆಗಬೇಕು. ರಿಮೂವ್ ಮಾಡಿ ಆಮೇಲೆ ನೀವು ಮಸಾಜ್ ಕ್ರೀಮನ್ನು ಹಾಕಬೇಕಾಗತ್ತೆ. ನೋಡಿ ನಾನು ಯಾವ ಥರ ಮಸಾಜ್ ಕೊಡ್ತಾ ಇದ್ದೇನೆ ಅಂತ. ಸ್ಕ್ರಬ್ ಹಾಕಿಬಿಟ್ಟು ಒಂದು 3-4 ಮಿನಿಟ್ಸು ಮಸಾಜ್ ಕೊಡಬೇಕಾಗತ್ತೆ. ಮಸಾಜ್ ಮಾಡೋದ್ರಿಂದ ಮುಖದಲ್ಲಿರೋ ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ಗಳೆಲ್ಲ ಹೊರಗೆ ಬರುತ್ತೆ. ಸ್ಟೀಮ್ ಕೊಟ್ಬಿಟ್ರೆ ಅಂತೂ ತುಂಬ ಚೆನ್ನಾಗಿ ನೀಟಾಗಿ ಹೊರಗೆ ಬರುತ್ತೆ. ಇಲ್ಲಾದರೆ ನೀವು ಮಸಾಜನ್ನು ಸ್ವಲ್ಪ ಕಡಿಮೆ ಕೊಟ್ಟರೆ ಸಹ ನೀಟಾಗಿ ಬರಲ್ಲ. ತುಂಬ ಚೆನ್ನಾಗಿ ನೀವು ಮಾಡಬೇಕಂದ್ರೆ ಒಂದು ಚೆನ್ನಾಗಿ ಮಸಾಜ್ ಕೊಟ್ಬಿಟ್ಟು ರಿಮೂವ್ ಮಾಡಿ ಅದ್ಮೇಲೆ ಸ್ಟೀಮ್ ಕೊಡಬೇಕು. ಸ್ಟೀಮ್ ಕೊಟ್ಟ ಮೇಲೇ ನಮಗೆ ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ ರಿಮೂವ್ ಆಗೋದು. ರಿಮೂವ್ ಮಾಡಲಿಕ್ಕೆ ಈಸಿಯಾಗಿ ಬರುತ್ತೆ. ನೀವು ನೋಡ್ತೀರಲ್ವ, ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ ಮುಖದಲ್ಲಿದ್ದರೆ ಗೊತ್ತಾಗುತ್ತೆ. ನೀವು ಹಾಗೆ ನೀವು ಮಾಡೋದ್ರಿಂದ ತುಂಬ ಚೆನ್ನಾಗಿ ನಿಮಗೆ ಮುಖದಲ್ಲಿ ನೀವು ಎಫೆಕ್ಟ್ ನೋಡ್ಬೋದು. ನಾವು ಫೇಶಿಯಲ್ ಮಾಡಿದ ಎಫೆಕ್ಟ್ ಗೊತ್ತಾಗುತ್ತೆ. ಇವರಿಗೆ ತುಂಬ ಖುಷಿ ಆಯಿತು. ಯಾವ ಥರ ನೀವು ಫೇಶಿಯಲ್ ಮಾಡಿದ್ದು ನನಗೆ ತುಂಬ ಇಷ್ಟ ಆಯ್ತಮ್ಮ ಅಂತ ಹೇಳಿಬಿಟ್ಟು ಹೋದರು. ಮಸಾಜ್ ಕೂಡ ತುಂಬ ಖುಷಿ ಆಯಿತು ಅವರಿಗೆ. ಅಂದರೆ ಕೆಲವರಿಗೆ ಏನಾಗುತ್ತೆ ಅಂದರೆ ಹೊರಗಡೆ ಹೊಸದಾಗಿ ಕಲಿತವ್ರು ಕೂಡ ಫೇಶಿಯಲ್ ಮಾಡ್ತಾರೆ. ಅದನ್ನು ಸುಮ್ಮನೆ ಒಂದು ಕಾಸೊಂದು ತೊಗೊಳ್ತಾರೆ. ಯಾವ ಥರ ಫೇಶಿಯಲ್ ಮಾಡಬೇಕು, ಅವರಿಗೆ ನೀಟಾಗಿ ಮಾಡಿಕೊಡ್ಬೇಕು ಅನ್ನೋದೊಂದಿಲ್ಲ. ಅವರಿಗೆ ಕಂಫರ್ಟೇಬಲ್ ಆಗಬೇಕು, ನಾವು ಅವರಿಗೆ ಒಂದು ಖುಷಿ ಆಗಬೇಕು. ನಾವು ಫೇಶಿಯಲ್ ಮಾಡಿದ್ರಿಂದ ಅವರಿಗೆ ಒಂದು ಸಮಾಧಾನ ಆಗಬೇಕು, ರಿಲ್ಯಾಕ್ಸೇಷನ್ ಸಿಗಬೇಕು. ಅವರಿಗೆ ಕೂಡ ಒಂದು ರಿಲ್ಯಾಕ್ಸ್ ಆಗಬೇಕು. ಆಮೇಲೆ ಮುಖದಲ್ಲಿ ಕೂಡ ಒಂದು ಗ್ಲೋ ಬರಬೇಕು. ಆ ಥರ ನೀವು ಮಸಾಜ್ ಮಾಡಿ ಅವರಿಗೆ ಮಾಡಿಕೊಡೋದ್ರಿಂದ ನಿಮಗೆ ಸಹ ಒಂದು ಸಂತೋಷ, ಮಾಡಿದವರಿಗೂ ಸಂತೋಷ, ಮಾಡಿಸಿಕೊಂಡವರಿಗೂ ಸಂತೋಷ ಆಗುತ್ತೆ. ಹಾಗಾಗಿ ನಾನು ನೋಡಿ ಇವರಿಗೆ ಸ್ಕ್ರಬ್ ಹಾಕಿ ಮಸಾಜ್ ಮಾಡಿದ್ದೇನೆ, ನೋಡ್ತಾ ಇದ್ದೀರಲ್ವ ನೀವು. ಈಗ ನಾವು ಇದನ್ನು ರಿಮೂವ್ ಮಾಡ್ತೇನೆ. ರಿಮೂವ್ ಮಾಡಿಬಿಟ್ಟು ನೋಡಿ ತುಂಬ ಚೆನ್ನಾಗಿ ರಿಮೂವ್ ಮಾಡಿಬಿಟ್ಟು ಸ್ಟೀಮ್ ಕೊಡ್ತೇನೆ ನೋಡಿ. ಸ್ಟೀಮ್ ಕೊಡ್ತಾ ಇದ್ದೇನೆ ನೋಡಿ. ನಾನು ಸ್ಟೀಮ್ ತೊಗೊಳ್ತಾ ಇದ್ದಾರೆ. ಒಂದು 3 ಮಿನಿಟ್ಸಲ್ಲಿ ಅವರಿಗೆ ಸ್ಟೀಮ್ ಕೊಡಬೇಕು. ಸ್ಟೀಮ್ ಕೊಟ್ಟು ಫೇಸ್ ಸ್ವೆಟ್ ಆಗಬೇಕು. ಅಂದ್ರೆ ಮೂಗತ್ರ ಟೀ ಮಾರ್ಕ್ ಇರುತ್ತಲ್ವ, ಅಲ್ಲಿ ಸಹ ಒಂದು ನಾವು ನೀಟಾಗಿ ಎಲ್ಲ ರಿಮೂವ್ ಮಾಡಬೇಕಾಗುತ್ತೆ ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ಡು. ಹಾಗಾಗಿ ನೀವು ಅಲ್ಲೆಲ್ಲ ನೀಟಾಗಿ ಅವರಿಗೆ ಫೇಸಿಗೆ ಚೆನ್ನಾಗಿ ಸ್ಟೀಮ್ ಕೊಡಬೇಕು. ಸ್ಟೀಮ್ ಕೊಟ್ಬಿಟ್ಟು ಒಂದು 3 ಮಿನಿಟ್ಸು ಸ್ವೆಟ್ ಆಗೋ ಥರ ಅವರಿಗೆ ಸ್ಟೀಮ್ ಕೊಡಬೇಕಾಗತ್ತೆ. ಸ್ಟೀಮ್ ಕೊಟ್ಬಿಟ್ಟು ನೀವು ನೋಡಿ ಸ್ಟೀಮನ್ನು ನೀಟಾಗಿ ತಗೊಳ್ತಾ ಇದ್ದಾರೆ ಅವರು, ನೋಡ್ತಾ ಇದ್ದೀರಲ್ವ ನೀವು. ಹಾಗೆಯೇ ಸ್ಟೀಮನ್ನು ನೀವು ಚೆನ್ನಾಗಿ ನೀವು ಕೊಡಬೇಕು. 3 ಮಿನಿಟ್ಸ್ ಒಳಗೆ ಆಗುವಷ್ಟು ಕೊಟ್ಟರೆ ಸಾಕಾಗುತ್ತೆ. ಮುಖ ಸ್ವೆಟ್ ಆಗುತ್ತೆ ನೋಡಿ, ಸ್ವೆಟ್ ಆಗ್ತಾ ಇದೆ ಅವ್ರ ಮುಖ ಯಾವ ಥರ ಅಂತ. ಹಾಗೆ ಸ್ವೆಟ್ ಆದಮೇಲೆ ಅವರಿಗೆ ನೀವು ಬ್ಲ್ಯಾಕ್ ಹೆಡ್ ವೈಟ್ ಹೆಡನ್ನು ರಿಮೂವ್ ಮಾಡಬೇಕು. ನಾನು ಯಾವ ಥರ ರಿಮೂವ್ ಮಾಡ್ತಿದ್ದೇನೆ ನೀವು ನೋಡ್ತೀರಲ್ವ. ಈ ಫ್ರೂಟ್ ಫೇಶಿಯಲನ್ನು ಮಿಕ್ಸ್ ಫ್ರೂಟ್ ಫೇಶಿಯಲ್ ಇದೆಯಲ್ಲ, ತುಂಬ ಚೆನ್ನಾಗಿ ನಿಮಗೆ ಗ್ಲೋ ಕೊಡುತ್ತೆ, ಸ್ಕಿನ್ ಗ್ಲೋ ಕೊಡುತ್ತೆ. ನನಗೆ ತುಂಬ ಜನ ಇದರ ಬಗ್ಗೆ ರಿಸಲ್ಟನ್ನು ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ದಾರೆ. ತುಂಬ ಚೆನ್ನಾಗಿದೆ ಇದು ಫೇಶಿಯಲು. ಇದು ಮಾಡೋದು ನಿಮಗೆ ಅಂದರೆ ಮಂತ್ಲಿ ಈ ಥರ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿ ಇರುತ್ತೆ. ಮಂತ್ಲಿ ಮಾಡೋರಿಗೆ ಸ್ವಲ್ಪ ಕಡಿಮೆಯಲ್ಲಿ ಸಹ ಆಗುತ್ತೆ, ಮಸಾಜ್ ಚಿಕ್ಕದಾಗಿ ಆಗುತ್ತೆ ಫೇಶಿಯಲಿಂದ. ಮತ್ತು ರಿಸಲ್ಟ್ ಕೂಡ ಚೆನ್ನಾಗಿ ಕೊಡುತ್ತೆ. ಸ್ಕಿನ್ ಕೂಡ ಮುಖದ್ದು ಫೇಸ್ ಸ್ಕಿನ್ ಕೂಡ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ನಿಮಗೆ 1 ಮಂತಲ್ಲಿ ನೀವು ಫೇಶಿಯಲ್ ಮಾಡೋದು 1 ಮಂತ್ ಫುಲ್ ಒಂದು 25 ಡೇಸ್ ಕೂಡ ತುಂಬ ಚೆನ್ನಾಗಿ ಸ್ಕಿನ್ ಗ್ಲೋ ಆಗೇ ಇರುತ್ತೆ, ಏನೂ ಇದಿಲ್ಲ. ಆಮೇಲೆ ನೀವು ಹೊರಗಡೆ ಹೇಗೆ ನೀವು ಎಕ್ಸ್ಪೋಸ್ ಮಾಡ್ತೀರಿ ನಿಮ್ಮ ಫೇಸನ್ನು ಅನ್ನೋದ್ರ ಬಗ್ಗೆ ಸಹ ಇದಕ್ಕೆ ಡಿಪೆಂಡ್ ಆಗಿದೆ. ಯಾಕಂದರೆ ಫುಲ್ಲು ನೀವು ಬಿಸಿಲಲ್ಲೆಲ್ಲ ಓಡಾಡಿ ಟ್ಯಾನ್ ಆಗುವ ಹಾಗೆ ಮಾಡಿಕೊಂಡ್ರೆ ಆಗೋದಿಲ್ಲ. ಸ್ವಲ್ಪ ನಮ್ಮ ಫೇಸನ್ನು ನಾವು
ಕೂಡ ಒಂದು ಸೇಫ್ ಮಾಡ್ಕೋಬೇಕಾಗತ್ತೆ. ಯಾವ ಟೈಮಲ್ಲಿ ನಾವು ಹೊರಗೆ ಹೋಗಬೇಕು, ಯಾವ ಟೈಮಲ್ಲಿ ಇನ್ನು ಕೆಲವರಿಗೆ ಹೋಗಲೇಬೇಕಾದಂಥ ಪರಿಸ್ಥಿತಿ ಇದ್ದವರು ಸ್ವಲ್ಪ ಮುಖಕ್ಕೆ ಕವರ್ ಮಾಡಿ ಕೂಡ ಹೋಗ್ಬೋದು. ಆ ಥರ ಏನಿಲ್ಲ. ಸ್ವಲ್ಪ ನಾವು ಅದ್ರ ಬಗ್ಗೆ ಕೇರ್ ತಗೊಳ್ಬೇಕಾಗತ್ತೆ ಸ್ಕಿನ್ ಬಗ್ಗೆ. ಯಾಕಂದರೆ ಫೇಸ್ ಸ್ಕಿನ್ ಯಾವಾಗಲೂ ತುಂಬ ಇದು ಏನಂದರೆ ತುಂಬ ಇದಾಗಿರುತ್ತೆ. ಏನು ಹೇಳಿ ನಾನು ಅದಕ್ಕೆ ಸಾಫ್ಟಾಗಿರುತ್ತೆ. ಹಾಗಾಗಿ ನೀವು ಫೇಸನ್ನು ತುಂಬ ಕೇರ್ ಮಾಡಬೇಕಾಗತ್ತೆ. ಈ ಬಾಡಿ ಸ್ಕಿನ್ನಿಗೂ ಫೇಸಲ್ಲಿರೋ ಸ್ಕಿನ್ನಿಗೂ ತುಂಬ ಡಿಫ್ರೆನ್ಸ್ ಇದೆ. ಅದಕ್ಕೋಸ್ಕರ ನೀವು ಅದನ್ನು ಸೇಫ್ ಮಾಡ್ಕೋಬೇಕು. ಇಲ್ದಿದ್ರೆ ಬೇಗ ನಿಮಗೆ ಟ್ಯಾನ್ ಆಗೋದು ಅಥವಾ ರಫ್ ಆಗೋದು, ಬಿಸಿಲಿಗೆ ಎಕ್ಸ್ಪೋಸ್ ಮಾಡೋದ್ರಿಂದ ಸ್ಕಿನ್ನು ಫುಲ್ ಟ್ಯಾನ್ ಆಗಿಬಿಡುತ್ತೆ. ಒಂದೊಂದ್ಸಲ ಕೆಲವರಿಗೆ ಹೀಟಿಗೆ ಮುಖದಲ್ಲಿ ಫುಲ್ಲು ಗುಳ್ಳೆ ಬಂದುಬಿಡುತ್ತೆ. ಹಾಗೆಲ್ಲ ಇರುತ್ತೆ. ಹಾಗಾದ ಕಾರಣ ಸ್ವಲ್ಪ ನಾವು ಫೇಸ್ ಸ್ಕಿನ್ನನ್ನು ಸ್ವಲ್ಪ ಕೇರ್ ಮಾಡಬೇಕಾಗತ್ತೆ. ತುಂಬ ಕೇರ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗೇ ಇರುತ್ತೆ, ಏನೂ ಹಾಳಾಗಲ್ಲ. ಎಷ್ಟು ಏಜ್ ಆದರೆ ಕೂಡ ಒಂದು ಟೈಟ್ನೆಸ್ ಇರುತ್ತೆ, ಸ್ಕಿನ್ ಗ್ಲೋ ಇರುತ್ತೆ, ಎಷ್ಟು ಚೆನ್ನಾಗಿ ಬರುತ್ತೆ, ಏನೂ ತೊಂದರೆ ಆಗಲ್ಲ. ಹಾಗಾಗಿ ನೀವು ಸಹ ಅದನ್ನು ಹಾಗೆ ನೀವು ಕೇರ್ ಮಾಡ್ತೀರಾ ಅಂತ ನಾನು ನಿಮಗೆ ಹೇಳಿದ್ದು. ನೀವೆಲ್ಲ ಮಾಡ್ತೀರಾ, ಆದರೂ ಕೂಡ ನಾನೊಂದು ಹೇಳೋದು ಹಾಗೆ ಚೆನ್ನಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಎಷ್ಟು ಏಜ್ ಆದರೂ ಕೂಡ ಹಾಳಾಗಲ್ಲ. ನೋಡಿ, ನಾನು ಇವರಿಗೆ ಟೋನ್ ಹಾಕಿದ್ದೇನೆ. ಇವಾಗ ಅದು ಟೋನ್ ಅದೆಲ್ಲ ನಾವೇ ಹಾಕಬೇಕು, ಇದರಲ್ಲಿ ಇಲ್ಲ. ಆ್ಯಕ್ಚುಲಿ ನಾವು ಹಾಕಬೇಕಾಗತ್ತೆ. ಇವರಿಗೆ ಏಜ್ ಆಗಿದ್ದರಿಂದ ನಾವು ಟೋನ್ ಯೂಸ್ ಮಾಡಬೇಕಾಗತ್ತೆ ಮುಖಕ್ಕೆ. ಆಮೇಲೆ ನಾನು ಜೆಲ್ ಯೂಸ್ ಮಾಡ್ತಾ ಇದ್ದೇನೆ. ನೋಡಿ, ಜೆಲ್ಲನ್ನು ಯೂಸ್ ಮಾಡಿ ನೀವು ಮಸಾಜ್ ಮಾಡೋದ್ರಿಂದ ಸ್ಕಿನ್ನು ಚೆನ್ನಾಗಿ ಗ್ಲೋ ಕೊಡುತ್ತೆ, ಶೈನ್ ಕೊಡುತ್ತೆ ಸ್ಕಿನ್ನಿಗೆ. ತುಂಬ ಚೆನ್ನಾಗಾಗುತ್ತೆ. ಆಮೇಲೆ ಟೈಟ್ನೆಸ್ ಕೂಡ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಜೆಲ್ ಹಾಕಬೇಕು. ಜೆಲ್ ಹಾಕಲಿಲ್ಲ ಅಂದರೆ ಮುಖಕ್ಕೆ ಗ್ಲೋನೆಸ್ಸು ಅಷ್ಟೊಂದು ಇದು ಬರಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಜೆಲ್ ಹಾಕಿ ಮಸಾಜ್ ಮಾಡಿ. ಆಮೇಲೆ ಫೇಶಿಯಲ್ ಕ್ರೀಮ್ ಕೂಡ ಹಾಕಬೇಕು, ಮಸಾಜ್ ಕ್ರೀಮ್ ಕೂಡ ಹಾಕಿ ಮಸಾಜ್ ಮಾಡಬೇಕಾಗತ್ತೆ. ಎಲ್ಲ ಸೇರಿ ಒಂದು 20 ಮಿನಿಟ್ಸ್ ಮಸಾಜ್ ಕೊಡಬೇಕಾಗುತ್ತೆ. ಸ್ಟೆಪ್ ಬೈ ಸ್ಟೆಪ್ ಕೊಡಬೇಕು. ಇದಕ್ಕೆ ಒಂದು 4-5 ಸ್ಟೆಪ್ಸ್ ಇರುತ್ತೆ ಮಸಾಜ್ ಸ್ಟೆಪ್ಪು. ಮಸಾಜ್ ಕ್ರೀಮು ಮತ್ತು ಜೆಲ್ ಹಾಕಿ ನಾವು ಮಸಾಜ್ ಮಾಡ್ತೇವೆ. ಒಂದು 4-5 ಟೈಪ್ ಆಫ್ಸ್ ಮಸಾಜನ್ನು ಇವರಿಗೆ ಮುಖಕ್ಕೆ ಕೊಡಬೇಕಾಗತ್ತೆ. ಒಂದು 20 ಮಿನಿಟ್ಸ್ ಮಸಾಜ್ ಕೊಟ್ಬಿಟ್ಟು ಆಮೇಲೆ ನೀವು ಪ್ಯಾಕ್ ಹಾಕಬೇಕಾಗತ್ತೆ. ನೋಡಿ, ನಾನು ಈ ಥರ ಮಸಾಜ್ ಮಾಡೋದ್ರಿಂದ ಇವರಿಗೆ ನೋಡಿ ಎಷ್ಟು ಚೆನ್ನಾಗಿ ಗ್ಲೋ ಬರ್ತಾ ಇದೆ ಮುಖ. ನೀವೇ ಕಾಣ್ತಾ ಇದ್ದೀರಲ್ವ ಯಾವ ಥರ ಗ್ಲೋ ಬರ್ತಾ ಇದೆ ಅಂತ. ತುಂಬ ಚೆನ್ನಾಗಿ ಗ್ಲೋ ಬರ್ತಾ ಇದೆ. ಹಾಗೆಯೇ ನೀವು ಒಂದು 20 ಮಿನಿಟ್ಸ್ ಮಸಾಜ್ ಮಾಡಿಬಿಟ್ಟು ಇವರಿಗೆ ಒಂದು ಪ್ಯಾಕ್ ಹಾಕಿ ಪ್ಯಾಕನ್ನು ರಿಮೂವ್ ಮಾಡಲಿಕ್ಕಿದೆ ನಮ್ಮದು. ಫುಲ್ಲು ಎಲ್ಲ ಥರದ ಒಂದು ಸ್ಟೆಪ್ ಬೈ ಸ್ಟೆಪ್ ಮಸಾಜ್ ಮಾಡಿಬಿಟ್ಟು ಇವರಿಗೆ ನಾವು ಪ್ಯಾಕ್ ಹಾಕ್ತೇವೆ. ಪ್ಯಾಕ್ ಹಾಕಿ ಒಂದು 20 ಮಿನಿಟ್ಸ್ ಬಿಟ್ಬಿಟ್ಟು ಒಂದು 15 ಮಿನಿಟ್ಸ್ ಬಿಟ್ಬಿಟ್ಟು ಪ್ಯಾಕನ್ನು ರಿಮೂವ್ ಮಾಡ್ತೇವೆ. ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ನೀವು ನೋಡಿವಿರಂತೆ ಯಾವ ಥರ ರಿಸಲ್ಟ್ ಕೊಡುತ್ತೆ ಅಂತ. ತುಂಬ ಚೆನ್ನಾಗಾಗುತ್ತೆ. ನೀವು ಸಹ ಇದೇ ಥರ ಒಂದು ಫೇಶಿಯಲನ್ನು ಮಾಡ್ಕೊಳ್ಳಿ. ಮತ್ತು ಹೀಗೆ ನೀವು ಒಂದು ತುಂಬ ಏಜ್ ಆದವರಿಗೆ ತುಂಬ ಮಂತ್ಲಿ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಒಂದು 20, 25, 35 ತನಕ ಮಂತ್ಲಿ 1.5 ಮಂತಿಗೆ ನೀವು ಮಾಡಿಕೊಂಡ್ರೆ ಸಾಕಾಗುತ್ತೆ. ಫೇಶಿಯಲು ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಮುಖ ಒಂದೇ ಥರ ಸ್ಕಿನ್ನನ್ನು ಮೇಂಟೈನ್ ಮಾಡ್ಬೋದು ನೀವು. ಗ್ಲೋ ಸ್ಕಿನ್ ಹಾಗೇ ಇರುತ್ತೆ ಮತ್ತು ಟೈಟ್ನೆಸ್ ಇರುತ್ತೆ ಸ್ಕಿನ್ನಲ್ಲಿ. ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ತಾ ನನ್ನ ಈ ಫೇಶಿಯಲನ್ನು ನೀವು ನೋಡುವಿರಂತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ಈ ಚಾನಲ್ನಲ್ಲೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗಾಗಿ ನಿಮ್ಗೇನಾದರೂ ಕೇಳಬೇಕನ್ಸಿದ್ದಲ್ಲಿ ಕಮೆಂಟ್ ಮಾಡಿ. ಇದರ ಬಗ್ಗೆ ನೀವೇನಾದರೂ ಹೇಳಬೇಕಂತಿದ್ದಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ನೀವೆಲ್ಲ ನೋಡಿ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಹಾಗೂ ನನ್ನ ಈ ಚಾನಲನ್ನು ಎಲ್ಲರೂ ಏನಾದರೂ ಕೇಳೋದಿದ್ರೆ ಕಮೆಂಟ್ ಕೂಡ ಮಾಡಬಹುದು. ಹಾಗೂ ಕಾಂಟ್ಯಾಕ್ಟ್ ಕೂಡ ನಂಬರ್ ನಾನು ಕೆಳಗೆ ಕೊಟ್ಟಿರ್ತೇನೆ, ನೀವು ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.